ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನೋಹರ್ ಲಾಗ್ ಲೈಫ್ ಯೂಟ್ಯೂಬ್ ಚಾನಲ್. ಬೆಳಗಿನ ಜಾವ 4:15 ರೆಡಿಯಾಗಿ 5 ಗಂಟೆಗೆ ನಾನು ಬಿಟ್ಟಿದ್ದೆ ಬೆಂಗಳೂರು ಟು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ. ಟುವರ್ಡ್ಸ್ ನಾನು ಹೊರಟಿದ್ದೆ ಬೆಂಗಳೂರು ಟು ಮೈಸೂರು ಹೈವೇ. ಸಾರಿ ಹೈವೇ ಅಲ್ಲ, ಸರ್ವಿಸ್ ರಸ್ತೆ. ಯಾಕಂದ್ರೆ ಹೈವೇನಲ್ಲಿ 2 ವೀಲರ್ಸ್ಗಳು ಓಡಾಡೋಗಿಲ್ಲ. ನಮ್ಮ ಮಿಡಿಲ್ ಕ್ಲಾಸ್ ಹುಡುಗರು ಚಿನ್ನ ಬೆಳ್ಳಿ ಮನೆ ಆಸ್ತಿ ಮಾಡೋದ್ ಬಿಟ್ಟು ಈ ಕಾರು ಬೈಕ್ಗಳ ಮೇಲೆ ಯಾಕೆ ಇಷ್ಟೊಂದು ಕ್ರೇಜ್ ತೋರಿಸ್ತಾರೆ ಅಂತ ನಾನು ಈ ಬೈಕ್ ತಗೊಂಡ್ಮೇಲೆ ಗೊತ್ತಾಗ್ತಿದೆ. ಲಾಂಗ್ ಡ್ರೈವ್ ಬೆಳಿಗ್ಗೆ ಲೈಟ್ ಆಗಿ ಚಳಿಲಿ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಮಸ್ತಾಗಿರುತ್ತೆ ರೈಡ್. ಅಯ್ಯನಗುಡಿ ಜೈ ಆಂಜನೇಯ. ಈ ನಮ್ಮ ಬೆಂಗಳೂರು ಟು ಮೈಸೂರು ರೋಡಲ್ಲಿ ಓಡಾಡೋಕೆ ತೊಂದ್ರೆನೇ ಇಲ್ಲ ಗುರು. ಬಸ್ಸು, ಟ್ರೈನು, ಆಟೋ, ಎನಿವೇರ್ ಎನಿ ಟೈಮ್. ಪ್ರೈವೇಟ್ ಬಸ್ ಬೇಕಾ, ಗೌರ್ಮೆಂಟ್ ಬಸ್ ಬೇಕಾ, ಯಾವ್ದ್ರಲ್ಲಾದ್ರೂ ಬರ್ಬೋದು, ಯಾವ್ದ್ರಲ್ಲಾದ್ರೂ ಹೋಗ್ಬೋದು. ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಕೋಳಿರಾಯನ ಗುಡ್ಡೆ, ತೊಪ್ಪನಹಳ್ಳಿಯ ಕೋಳಿರಾಯನ ಗುಡ್ಡೆ. ಒನ್ ಡೇ ಟ್ರೆಕ್ಕಿಂಗ್ ಹೋಗ್ಬೇಕು ಅನ್ನೋರು ಈ ಜಾಗ ವಿಸಿಟ್ ಮಾಡ್ಬೋದು. ಮದ್ದೂರಿಂದ ಜಸ್ಟ್ 8 ಕಿಲೋಮೀಟರ್ ಅಷ್ಟೇ. ಅಂತೂ ಇದ್ದು ನಮ್ಮ ಮದ್ದೂರಿಗೆ ಬಂದ್ವಿ. ಇನ್ನು ಈ ನಮ್ಮ ಮೈಸೂರು ಅಂದ ತಕ್ಷಣ ಅಂಬಾರಿ ಅಂದ ತಕ್ಷಣ ನಮ್ಮ ಬಾಸ್ ಮೂವಿ ನವಗ್ರಹ ನೆನಪಾಯ್ತು ಗುರು. ಅರಮನೆ ವ್ಯೂ ನೋಡುವರು ಏನ್ ಸೈಕಾಗೈತೆ. ಹಂಗೆ ಚಾಮುಂಡೇಶ್ವರಿ ತಾಯಿಗೆ ನಮಸ್ಕಾರ ಮಾಡ್ಕೊಂಡು ನಾನು ಹೊರಟಿದ್ದೆ ಟುವರ್ಡ್ಸ್ ಊಟಿ ರೋಡ್. ಬೆಂಗಳೂರಿಂದ ಗೋಪಾಲಸ್ವಾಮಿ ಬೆಟ್ಟಕ್ಕೆ 220 ಕಿಲೋಮೀಟರ್. ಅದೇ ಮೈಸೂರಿಂದ 80 ಕಿಲೋಮೀಟರ್. ನಾನ್ ಸ್ಟಾಪ್ ಮೈಸೂರಿಗೂ ಬಂದೆ. ಅಲ್ಲೇ ಒಂದು ಕಾಫಿ ಕುಡಿದು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದೆ. ಕೆಲವು ಕಡೆ ಬೆಟ್ಟ ಗುಡ್ಡಗಳ ಮಧ್ಯೆ ಟ್ರೈನ್ ಓಡಾಡೋದು ನೋಡಿದ್ದೀರಾ? ಇಲ್ಲಿ ನೋಡಿ, ಹರಿಯೋ ನದಿ ಮೇಲೆ ಬ್ರಿಡ್ಜ್ ಮೇಲೆ ಟ್ರೈನು. ಸರಿಯಾದ ಟೈಮ್ಗೆ ಬಂತು ಗುರು ಟ್ರೈನು. ಅಂತೂ ಇಂತೂ ಗೋಪಾಲಸ್ವಾಮಿ ಬೆಟ್ಟದ ದಾರಿಗೆ ರೀಚ್ ಆದ್ವಿ. ಎಂಟ್ರಿ ಟು ಗೋಪಾಲಸ್ವಾಮಿ ಬೆಟ್ಟ. ಈ ಬೆಟ್ಟ ಇರೋದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು. ಇದು ಬಂಡೀಪುರ ರಿಸರ್ವ್ ಫಾರೆಸ್ಟ್ ಮಧ್ಯದಲ್ಲಿ ಇರುವಂತದ್ದು. ಈ ಬೆಟ್ಟವು ಸುಮಾರು 1450 ಮೀಟರ್ ಎತ್ತರ ಇದ್ದು ಇದು ಬಂಡೀಪುರದ ರಾಷ್ಟ್ರೀಯ ಉದ್ಯಾನವನದ ಅತಿ ಎತ್ತರದ ಪ್ರದೇಶವಾಗಿರುತ್ತದೆ. ವನ್ಯಜೀವಿಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುವಂತಹ ಜಾಗನೂ ಇದಾಗಿದೆ ಅಂತ ಹೇಳ್ಬೋದು. ಇಲ್ಲಿಂದ ನೋಡೋದಾದ್ರೆ ಬೆಟ್ಟದ ವ್ಯೂ ಪಾಯಿಂಟ್ ಅಂತೂ ಸಖತ್ತಾಗಿ ಕಾಣಿಸ್ತಿದೆ. ಇಲ್ಲಿ ದಟ್ಟವಾದ ಮಂಜು ಬೀಳೋದನ್ನು ನಾವು ಇಲ್ಲಿ ನೋಡಬಹುದು. ಲೈಟ್ ಆಗಿ ಮಂಜು ಕಾಣಿಸ್ತಿದೆ. ಆ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಇದ್ದು ಬೇಜಾರಾಗಿರೋರಿಗೆ ಇದೊಂದು ಒಳ್ಳೆ ಜಾಗನೇ ಅಂತ ಹೇಳ್ಬೋದು. ಪ್ರಕೃತಿ ಸೌಂದರ್ಯನ ನೋಡ್ತಾ ನನಗೆ ಅಣ್ಣವ್ರ ಹಾಡು, ಈ ಹಾಡು ನನಗೆ ನೆನಪಾಯ್ತು. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ. ಇಲ್ಲಿಂದ ನಮ್ಮ ಗಾಡಿಗಳನ್ನ ಪಾರ್ಕ್ ಮಾಡಿ ಅರಣ್ಯ ಇಲಾಖೆ ವ್ಯವಸ್ಥೆ ಮಾಡಿರೋ ಬಸ್ಗಳಲ್ಲಿ ಹೋಗ್ಬೇಕು. ಒಬ್ಬರಿಗೆ 60 ರೂಪಾಯಿ ಟಿಕೆಟ್ ಇರುತ್ತೆ, ಅಪ್ ಅಂಡ್ ಡೌನ್ ಇರುತ್ತೆ. ಟಾಪ್ ಇಂದ ವ್ಯೂ ಪಾಯಿಂಟ್ ನ ನೋಡ್ತಾ ಇದ್ರೆ ಬಂಡೀಪುರ ಫಾರೆಸ್ಟ್ ಎಲ್ಲ ಸಖತ್ತಾಗಿ ಕಾಣಿಸ್ತಿದೆ. ನೋಡ್ತಿದಿರಲ್ಲ, ದ್ವಾಪರದ ಕೃಷ್ಣ ತನ್ನ ಕೊಳಲಿನಿಂದ ಗಾನಸುದೆ ನುಡಿಸ್ತಿರ್ಬೇಕಾದ್ರೆ ಗೋಗಳೆಲ್ಲ ಅವನ ಸುತ್ತ ಬಂದು ಸೇರ್ತಿದ್ವಂತೆ. ಗರ್ಭಗುಡಿಯ ಬಾಗಿಲಿನ ಮೇಲ್ಭಾಗದಲ್ಲಿ ನಿರಂತರವಾಗಿ ಹಿಮದ ನೀರು ಬೀಳೋದ್ರಿಂದಾನೇ ಹಿಮವದ್ ಗೋಪಾಲಸ್ವಾಮಿ ಅನ್ನೋ ಹೆಸರು ಬಂದಿದೆ. ಫೈನಲಿ ಬೆಟ್ಟದ ಮೇಲೆ ಬಂದ್ವಿ. ಮಂಜು ಬೀಳೋ ಸ್ವಲ್ಪ ಕಮ್ಮಿ ಆಗಿತ್ತು, ಲೈಟ್ ಆಗಿ ಬಿಸಿಲು ಬಂದಿತ್ತು. ಬಿಸಿಲಿದ್ರು ಸಹ ಕ್ಲೈಮೇಟ್ ಮಾತ್ರ ಕೂಲ್ ಆಗಿತ್ತು. ಈ ಬೆಟ್ಟವು ವರ್ಷದ 365 ದಿನನೂ ಹಿಮದಿಂದ ಕೂಡಿರುತ್ತದೆ. ಬೆಳಿಗ್ಗೆ 8:30 4 ಗಂಟೆವರೆಗೂ ಓಪನ್ ಇರುತ್ತೆ. ಸಂಡೇ ವೀಕೆಂಡ್ ಆದ್ರಿಂದ ಜನ ಫುಲ್ ರಶ್ ಇದ್ರು. ಕ್ಯೂ ಅಲ್ಲಿ ನಿಂತು ದರ್ಶನ ಮಾಡಿ ಗೋಪುರದ ವಿಡಿಯೋ ಮಾಡ್ತಾ ನನಗ್ ಕಾಣಿಸಿದ್ದೆ ನಮ್ಮ ಚೆಲುವ ಕನ್ನಡದ ಬಾವುಟ. ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳೆ. ಕರ್ನಾಟಕದ ಬಾವುಟ ನೆಟ್ಕೊಂಡು ಒಂದು ಸೆಲ್ಯೂಟ್ಗಳು. ತೋರಿಸಲಿ ಚೆಲುವ ಕನ್ನಡದ ಭೂಪಟ. ಬೆಟ್ಟಕ್ಕೆ ಬರ್ಬೇಕಂದ್ರೆ ಸೆಪ್ಟೆಂಬರ್ ಮತ್ತು ಫೆಬ್ರವರಿ ತಿಂಗಳಲ್ಲಿ ಬರೋದು ಉತ್ತಮ. ಯಾಕಂದ್ರೆ ವೆದರ್ ತುಂಬಾ ತಂಪಾಗಿರುತ್ತೆ. ಬೆಟ್ಟ ಇನ್ನು ಮಂಜಿನಿಂದ ಕೂಡಿರುತ್ತೆ. ಸುತ್ತ ನೋಡಿದ್ರೆ ಸ್ವರ್ಗ ಗುರು. ಎಲ್ಲಿ ನೋಡಿದ್ರು ಹಚ್ಚ ಹಸಿರಿನಿಂದ ಕೂಡಿದಂತ ವಾತಾವರಣ. ಈ ಬೆಟ್ಟದಲ್ಲಿ ಪ್ರಾಣಿಗಳನ್ನ ಹತ್ರದಿಂದ ನೋಡ್ಬೇಕಂದ್ರೆ ಮುಂಜಾನೆ ಮತ್ತು ಮಧ್ಯಾಹ್ನ ಸರಿಯಾದ ಸಮಯ. ಯಾವ್ದಾದ್ರು ಪ್ರಾಣಿ ಕಾಣಿಸುತ್ತಾ ಅಂತ ನೋಡ್ತಾ ಇದ್ವಿ. ನಮ್ ಕಣ್ ಕಾಣಿಸಿದ್ದೆ ಒಂಟಿ ಸಲಗ. ಇನ್ನೂ ಹತ್ರಕ್ಕೆ ಬರುತ್ತೇನೋ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಬರ್ಲಿಲ್ಲ. ಇನ್ನೂ ಝೂಮ್ ಹಾಕಿ ನೋಡೋಣ ಇನ್ಯಾವ ಪ್ರಾಣಿಗಳು ಕಾಣಿಸ್ತವೆ ಅಂತ ಹೇಳಿದಾಗ ನಮಗ್ ಕಣ್ಣು ಕಂಡಿದ್ದೆ ಜಿಂಕೆಗಳು.
ತುಂಬಾ ಜಿಂಕೆಗಳಿದ್ವು. ದೂರದಿಂದ ನೋಡಿದಾಗ ಕುರಿಗಳು ಅನ್ಕೊಂಡ್ವಿ, ಝೂಮ್ ಆಗಿ ನೋಡಿದಾಗಲೇ ಗೊತ್ತಾಗಿದ್ದು ಜಿಂಕೆಗಳು. ಗೋಪಾಲ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನಾನು ಹೊರಟಿದ್ದೆ ಟುವರ್ಡ್ಸ್ ನಂಜನಗೂಡ್ಗೆ. ಬೆಳಿಗ್ಗೆ ಟಿಫನ್ ಕೂಡ ತಿಂದಿರಲಿಲ್ಲ, ಹಾಗೆ ಊಟ ಮುಗಿಸ್ಕೊಂಡು ನಾನು ಹೊರಟಿದ್ದೆ ನಂಜನಗೂಡ್ಗೆ. ಶಿವನ ಇನ್ನೊಂದು ಹೆಸರೇ ನಂಜುಂಡೇಶ್ವರ. ಮೈಸೂರು ನಗರದಿಂದ 23 ಕಿಲೋಮೀಟರ್ ಇದ್ದು ಕಾವೇರಿಯ ಉಪನದಿಯಾದ ಕಪಿಲಾ ನದಿಯ ದಡದಲ್ಲಿದೆ. ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಮಂಥನ ಮಾಡುತ್ತಿದ್ದಾಗ ಮೊದಲು ಬಂದಿದ್ದೇ ಹಾಲಾಹಲ ಅಂದ್ರೆ ವಿಷ. ಇದರ ತಾಪವನ್ನು ತಾಳದೆ ಪ್ರಪಂಚ ನಾಶವಾಗುತ್ತಿರುವಾಗ ಶಿವನು ಈ ನಂಜನ್ನು ಕುಡಿದಾಗ ಅಂದ್ರೆ ವಿಷವನ್ನು ಕುಡಿದಾಗ ಪಾರ್ವತಿ ಶಿವನ ಕಂಠದಲ್ಲಿ ಆ ವಿಷನ ಬಂಧಿಸ್ತಾಳೆ. ನಂಜನ್ನು ಉಂಡ ಶಿವನಿಗೆ ನಂಜುಂಡ ಮತ್ತು ನಂಜಾಗಿದ್ದ ಕಂಠಕ್ಕೆ ಶ್ರೀಕಂಠವೆಂದು ಕರೀತಾರೆ. ಈ ಆಲಯದ ಲಿಂಗಕ್ಕೆ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರ ಎಂದು ಕರೀತಾರೆ. ಈ ದೇವಸ್ಥಾನ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮತ್ತೆ ಸಂಜೆ 4 ರಿಂದ 8ವರೆವರೆಗೂ ಓಪನ್ ಇರುತ್ತೆ. ಶ್ರೀಕಂಠೇಶ್ವರ ದರ್ಶನ ಮುಗಿಸಿ ನಾನು ಹೊರಟಿದ್ದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಲ್ಲಿರೋ ಶ್ರೀ ರಂಗನಾಥ ಸ್ವಾಮಿ ನೋಡಕ್ಕೆ. ರಂಗನಾಥ ಸ್ವಾಮಿಯ ವೈಶಿಷ್ಟ್ಯ ಏನಂದ್ರೆ ರಂಗನಾಥ ಸ್ವಾಮಿಯ 3 ರೂಪಗಳಿದ್ದು 2 ರಾಜ್ಯಗಳು ಮತ್ತು 3 ಸ್ಥಳಗಳಲ್ಲಿ ನಾವು ನೋಡ್ಬೋದು. ನಾನಿದ್ದೀನಿ ಶ್ರೀರಂಗಪಟ್ಟಣದಲ್ಲಿರೋ ಆದಿರಂಗದಲ್ಲಿ. ಮಧ್ಯರಂಗ ಇರೋದು ಶಿವನ ಸಮುದ್ರ ಆದ್ರೆ ಅಂತ್ಯರಂಗ ಬಂದು ತಮಿಳುನಾಡಿನ ತಿರುಚಿನಲ್ಲಿ ಇದೆ. ಈ 3 ದೇವಸ್ಥಾನದ ವೈಶಿಷ್ಟ್ಯ ಏನಂದ್ರೆ ಕಾವೇರಿ ನದಿಯ ದ್ವೀಪದ ಭಾಗದಲ್ಲಿರುವಂತದ್ದು. ಈ ದೇವಸ್ಥಾನ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆವರೆಗೆ ಮತ್ತೆ ಸಂಜೆ 4 ರಿಂದ 8ವರೆವರೆಗೂ ಓಪನ್ ಇರುತ್ತೆ. ಇಲ್ಲಿಂದ ನಾನು ಹೊರಟಿದ್ದೆ ನಿಮಿಷಾಂಬ ದೇವಸ್ಥಾನ. ನಾನು ಹೋಗುವಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಅಲ್ಲೇ ಕೈ ಮುಗಿದು ಬ್ಯಾಕ್ ಟು ಬ್ಯಾಂಗ್ಳೂರ್. ಯಾರೆಲ್ಲ ಈ ದೇವಸ್ಥಾನಗಳಿಗೆ ಹೋಗಿದ್ದೀರಾ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.